ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶ್ರೀ ಸಿದ್ದಗಂಗಾ ಮಠದ ಪರಮ ಪೂಜ್ಯ ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ 6ನೇ ಪುಣ್ಯ ಸಂಸ್ಮರಣೆ ಮಹೋತ್ಸವದ ಅಂಗವಾಗಿ ಶ್ರೀ ಮಠದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೂ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಸಿದ್ದಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿ ವಿವಿಧ ಮಠಾಧೀಶರು ಗಣ್ಯರು ಪಾಲ್ಗೊಂಡು ಶ್ರೀಗಳಿಗೆ ಗೌರವ ಸಮರ್ಪಿಸಿದರು. ಶ್ರೀ ಮಠದ ವಿದ್ಯಾರ್ಥಿಗಳು ಹಾಗೂ ಭಕ್ತ ಸಮೂಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಹಾಗೂ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಸುಮಾರು ಲಕ್ಷಾಂತರ ಜನ ಊಟ ಮಾಡಿ ಒಳ್ಳೆ ಊಟ ಚೆನ್ನಾಗಿ ಆಗ್ತಾ ಇದೆ. ಏನು ಕೊರತೆ ಆಗಿಲ್ಲ. ಎಷ್ಟೇ ಜನ ಬಂದರೂ ಸುಸಜ್ಜಿತವಾದ ಊಟ ತಿಂಡಿ ನಡೀತಾ ಇದ್ರಿ. ಶಿವಕುಮಾರ ಸ್ವಾಮಿಗಳನ್ನ ನೆನೆಸ್ಕೊಂಡು ನಾವು ಊಟ ಮಾಡ್ತಾ ಇದ್ದೀವಿ. ದಾಸವಾದ ಭಕ್ತರ ಸರ್ ಹೌದು, ನಾವು ಸಿದ್ಧಗಂಗಾ ಮಠದ ಭಕ್ತರು. ಪ್ರತಿ ವರ್ಷ ಇದು 6ನೇ ವರ್ಷ. ಪ್ರತಿ ವರ್ಷವೂ ಬಂದು ಇದೇ ರೀತಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಶೀರ್ವಾದ ತಗೊಂಡು 6 ವರ್ಷದಿಂದ ಇಲ್ಲಿದ್ದೀನಿ ನಾನು. ಪ್ರತಿ ವರ್ಷವೂ ಬುದ್ಧರ ಪುಣ್ಯಸ್ಮರಣ ಮಾಡ್ತಾ 6ನೇ ವರ್ಷದಿಂದ ಯಾವುದೋ ಕೊರತೆ ಬಂದಿದ್ದ ಎಲ್ಲ ಸಂಸ್ಕೃತ ಕಟ್ಟ ನಡೀತಿದೆ. ಪ್ರತಿ ದಿನವೂ ಊಟ ನಡೀತಾ ಇದೆ ಇಲ್ಲಿಂದ. ಪ್ರತಿ ದಿನವೂ ದಾಸೋಹ ನಡೀತಿದೆ. ದಿನಕ್ಕೂ 3 ಹಪ್ಪತ್ತು ಒಂದು ಸತಿ ಬಿಟ್ಟಿಲ್ಲ. ಕಂಟಿನ್ಯೂ ದಿನವೂ ನಡೀತಿದ್ದಿಲ್ಲ. ಯಾರು ಮಾಡ್ದೆ ಬಂದ್ರೂ ದೇವ್ರಿಗಿಲ್ಲ ಅಂತಂದಿಲ್ಲ. ಎಲ್ಲ ಆಶ್ರಮ ತೊಗೊಂಡು ಹೋಗ್ತಿದ್ದಾರೆ. ಜಾತಿ ಭೇದ ಅಂತ ಒಂದೂ ಇಲ್ಲ. ಜಾತಿ ಭೇದ ಅಂತ ಒಂದು ಬಂದಿದೆ. ಇಲ್ಲಿ ಬಡ ಮಕ್ಕಳಿಗೆ ಜನರಿಗೆ ಪ್ರಸಾದ ಮತ್ತು ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬಡ ಮಕ್ಕಳಿಗೆ ಭಾಳ ಅನುಕೂಲ ಆಗ್ತದೆ. ಇಂಥ ಮಹಾ ತಪಸ್ಸುಗಳು ಜಗತ್ತಿಗೆ ಪುನಃ ಹುಟ್ಟಿ ಬರಬೇಕು. ನಾಗರಾಜ ಅಂತ ಬೆಂಗಳೂರಿಂದ ಸುಮಾರು 9 ಶತಮಾನಗಳಿಂದ ಆವಾಗ ಸಿದ್ಧಲಿಂಗೇಶ್ವರ ಒಲೆ ಹಚ್ಚಿದ್ದು ಇವಾಗ ಉರಿತಾ ಇದೆ ಅಂತ ಒಂದು ಪ್ರತೀತಿ. ಆ ಸತ್ಯ ನಿಷ್ಠೆ ಇರೋವಾಗೆ ಸ್ವಾಮಿಗಳ ಒಂದು ಅವರ ಕಟ್ಟುನಿಟ್ಟು ಇದು ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ಶ್ರೀಮಠದ ಬಗ್ಗೆ ಮಾತಾಡುವಷ್ಟು ಅನುಭವ ಆಗಲಿ ಹಿರಿಯವನಾಗಲಿ ಕಾಣಲ್ಲ. ಶ್ರೀಮಠಕ್ಕೆ ನಾನು 2018 ಅಕ್ಟೋಬರ್ 14ನೇ ತಾರೀಕಿನಲ್ಲಿ ಉಪನ್ಯಾಸಕನಾಗಿ ನೇಮಕಗೊಂಡಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಬಂದಿದ್ದೇನೆ. ಈ ರೂಢಿ ಸಂಪ್ರದಾಯಗಳನ್ನೆಲ್ಲ ನಾನು ಕೂಡ ಅದನ್ನು ಒಬ್ಬರಾಗಿ ಆಚರಿಸ್ಕೊಂಡು ಬಂದಿದ್ದೀನಿ. ಇವುಗಳನ್ನು ನೋಡ್ತಾ ಇದ್ದರೆ ಇದೊಂದು ಅದ್ಭುತವೇ ಸರಿ. ಯಾವುದೇ ಬೇಡಪಟ್ಟಿ ಇದ್ದಂಗೆ ನಿರಂತರವಾಗಿ ಇಲ್ಲಿ ದಾಸೋಹ ನಡೀತಾನೆ ಇರುತ್ತೆ. ವಿವಿಧ ದಾಸೋಹಿಗಳು ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನಿರಂತರವಾಗಿ ಹಿಂಗೆ ನಡೀಲಿ, ಇದು ಮುಂದುವರಿಲಿ. ಸಿದ್ಧಲಿಂಗ ಸ್ವಾಮಿಗಳು ಇದನ್ನು ಅವರ ಆಶೀರ್ವಾದದಿಂದ ಮುಂದುವರಿಸ್ಕೊಂಡು ಹೋಗಲಿ ಅನ್ನೋದೇ ಸುಮಾರು 45 ವರ್ಷ ಸಿದ್ಧಗಂಗಾ ಮಠಕ್ಕೆ ಬಂದ. ಅವತ್ತಿಂದಲೂ ಇವ ದಾಸೋಹ ಕಾರ್ಯದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಿರಂತರವಾಗಿ ಯಾರು ಹಾಗಾಗಿ ನಮ್ಮ ಹೆಸರು ಸ್ವಾಮಿ? ನಮ್ಮ ಹೆಸರು ರೇಣುಕರಾಧ್ಯ. ಮೊದಲಾಗಿ ಮಠಕ್ಕೆ ಬಂದು ಸೇರ್ಕೊಂಡಿದ್ದು 6ನೇ ಕ್ಲಾಸ್ ಸೇರ್ಕೊಂಡಿದ್ದು. ಇದುವರೆಗೂ ನಾನು ಕೆಲಸ ಆಗಿ ಅಪಾಯಿಂಟ್ ಆಗಿ ರಿಟೈರ್ಡ್ ಆಗಿ ಇಲ್ಲಿ ದಾಸೋಹ ಕಾರ್ಯದಲ್ಲಿ ದಾಸೋಹ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅವತ್ತಿಂದ ಇವತ್ತು ನಿತ್ಯ ನಿರಂತರ ನಡೀತಾ ಇದೆ. ಸ್ವಾಮೀಜಿಯವರ ಆಶೀರ್ವಾದ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಚರಣಾನಂದರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಂದು ಪರಮ ಪೂಜ್ಯರ 6ನೇ ಪುಣ್ಯ ಸಮಾರಂಭ. ಆ ಪುಣ್ಯ ಸಮಾರಂಭ ನಿಮಿತ್ತ ದೇಶದ ನಾನಾ ಭಾಗಗಳಿಂದ ಲಕ್ಷ ಜನಗಳು ದಯಮಾಡಿಸಿದ್ದಾರೆ. ಎಲ್ಲರಿಗೂ ಕೂಡ 4-6 ಕೊಪ್ಪಳಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ತಿಂಡಿಗಳನ್ನು ಮಾಡಿಸಿ ಅವರ ಭಕ್ತಾದಿಗಳನ್ನು ಆನಂದ ಸ್ವಾಗತಿಸಿ ಸಮಾರಂಭವನ್ನು ಕೂಡ ನಡೆಸಿದ್ದಾರೆ. ಹಾಗೆ ಇವತ್ತಿನ ಸಮಾರಂಭ ಇದರಲ್ಲಿ ಇದು ಮಾಲ್ದಿ, ಮೈಸೂರು ಪಾಕು ಮತ್ತು ಅನ್ನ ಸಾಂಬಾರು, ಚಿತ್ರಾನ್ನ, ಕೋಸಂಬರಿ, ಪಾಯಸ, ಪಲ್ಯ ಎಲ್ಲ ಮಾಡಿಸಿ ವಿಶೇಷದಿಂದ ಜನರು ಎಲ್ಲರೂ ಸಂತುಷ್ಟರಾಗಿ ಹೋಗ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಪರಮ ಪೂಜ್ಯರು ಯಾರಾದರೂ ಮೊದಲು ಬಂದರೆ ಮೊದಲು ಊಟ ಮಾಡಿ ನಂತರ ಬೆಟ್ಟಕ್ಕೆ ಹೋಗಿ 12 ಸಲ ಸ್ವಾಮೀಜಿಯವರು ಅಂದ ಶಿವಕುಮಾರ ಸ್ವಾಮಿಗಳು ನಡೆದಾಡತಕ್ಕಂಥ ದೇವರು ಅಂತಲೇ ಅವ್ರನ್ನ ಕರೀತಾ ಇದ್ರು. ಕಾರಣ ಲಕ್ಷೋಪಲಕ್ಷ ಬಡವರ ಮಕ್ಕಳಿಗೆ ಅನ್ನವನ್ನು ಕೊಡಿದ್ದಾರೆ, ಅರಿವೆಯನ್ನು ಕೊಡಿದ್ದಾರೆ, ಹಸಿವನ್ನು ನೀಗಿಸಿದ್ದಾರೆ, ಅರಿವನ್ನು ಜ್ಞಾನವನ್ನು ಕೊಟ್ಟಿದ್ದಾರೆ.
ಲಕ್ಷ ಕುಟುಂಬಗಳು ಪರಮ ಪೂಜ್ಯರಿಂದ ಉದ್ಧಾರವಾಗಿವೆ. ಅವರು ಬಡವರ ಬಂಧುವಾಗಿದ್ದರು. ಈಗ ಮಠದಲ್ಲಿ ಇವತ್ತು ಪರಮ ಪೂಜ್ಯರ 6ನೇ ವರ್ಷದ ಪುಣ್ಯ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯದ ನಾನಾ ಮೂಲೆಯಿಂದ ಸಹಸ್ರಾರು ಭಕ್ತಗಳು ಬಂದಿದ್ದಾರೆ. ಬೆಳಗ್ಗಿಂದಲೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದೆ. ಹಿಂದೇನೂ ಕೂಡ ಮಕ್ಕಳಿಗೆ ಕೂಡ ಇಲ್ಲಿ ನಿರಂತರವಾಗಿ ವಿದ್ಯಾದಾನ, ಅನ್ನದಾನ ಮತ್ತು ಇಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಪೂಜ್ಯ ಶ್ರೀಗಳು ಏನು ನಡೆಸ್ತಾ ಇದ್ರು ಅದರಂತೆ ಕೂಡ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಅದನ್ನು ಕಾಯಕವನ್ನು ಮುಂದುವರಿಸಿಕೊಂಡು ಹೋಗ್ತಿರೋದ್ರಿಂದ ನಾನು ಮತ್ತೊಮ್ಮೆ ಇಬ್ಬ ಶ್ರೀಗಳಿಗೂ ಪಡಮುಟ್ಟು ಈ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. A1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.